ಬಿಜೆಪಿ ನಾಯಕರು ನಮ್ಮ ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕೆಲ ಶಾಸಕರಿಗೆ 30 ರಿಂದ 40 ಕೋಟಿ ರೂಪಾಯಿ ಆಫರ್ ಅನ್ನು ಕೂಡ ಕೊಡ್ತಿದ್ದಾರೆ ಅಂತ ಮೈಸೂರಿನಲ್ಲಿ ದಿನೇಶ್ ಗುಂಡೂರಾವ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಅವರಿಂದ ನಮ್ಮ ಶಾಸಕರಿಗೆ ಬ್ಲಾಕ್ ಮೇಲ್ ಆಗ್ತಾ ಇದೆ. ಕೆಲ ಶಾಸಕರಿಗೆ 30 ರಿಂದ 40 ಕೋಟಿ ರೂಪಾಯಿ ಆಫರ್ ಅನ್ನ ನೀಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಅಂತ ಮೈಸೂರಲ್ಲಿ ದಿನೇಶ್ ಗುಂಡೂರಾವ್ ಆರೋಪವನ್ನ ಮಾಡಿದ್ದಾರೆ. ನೆನೆನೂ ಕೂಡ ಸ್ಟೇಟ್ಮೆಂಟ್ ಕೊಡುವಾಗ ದಿನೇಶ್ ಗುಂಡೂರಾವ್ ಇದೇ ರೀತಿ ಬಾಂಬ್ ಅನ್ನು ಸಿಡಿಸಿದ್ರು. ಓಪನ್ ಆಗಿ ಆಫರ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು. ಇನ್ನು ಬಿಜೆಪಿಯಿಂದ ಅನೈತಿಕ ಹಾಗೇನೆ ಕೀಳು ಮಟ್ಟದ ರಾಜಕೀಯ ನಡೀತಾ ಇದೆ ರಾಜ್ಯದಲ್ಲಿ. ಈ ಅಧಿವೇಶನದಲ್ಲಿ ಬಿಜೆಪಿ ಬಣ್ಣ ಬಯಲಾಗುತ್ತೆ ಅಂತ ಕೂಡ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜನ ಬಿಜೆಪಿಗೆ ಛೀಮಾರಿ ಹಾಕ್ತಾರೆ, ನೋಡ್ತಾ ಇರಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರಿಂದ ನಮ್ಮ ಶಾಸಕರಿಗೆ ಬ್ಲಾಕ್ ಮೇಲ್ ಆಗ್ತಾ ಇದೆ. ಕೆಲ ಶಾಸಕರಿಗೆ 30 ರಿಂದ 40 ಕೋಟಿ ರೂಪಾಯಿ ಆಫರ್ ಅನ್ನ ಓಪನ್ ಆಗಿ ಕೊಡ್ತಾ ಇದ್ದಾರೆ ಅಂತ ನೆನೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಆರೋಪ ಮಾಡಿದ್ರು. ಇವತ್ತು ಕೂಡ ಮೈಸೂರಲ್ಲಿ ಮಾತನಾಡುವಾಗ ಕೆಲ ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, 30 ರಿಂದ 40 ಕೋಟಿ ರೂಪಾಯಿ ಆಫರ್ ಕೊಡ್ತಿದ್ದಾರೆ ಅಂತ ಮತ್ತೊಮ್ಮೆ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯವರು ಅನೈತಿಕ ಹಾಗೇನೆ ಕೀಳು ಮಟ್ಟದ ರಾಜಕೀಯವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಈ ಅಧಿವೇಶನದಲ್ಲಿ ಬಿಜೆಪಿ ಬಣ್ಣ ಬಯಲಿಗೆ ಬರುತ್ತೆ, ಜನ ಕೂಡ ಬಿಜೆಪಿಗೆ ಛೀಮಾರಿ ಹಾಕ್ತಾರೆ ಅಂತ ಮೈಸೂರಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆಯಲ್ಲೂ ಕೂಡ ಅವರು ಆರೋಪವನ್ನ ಪದೇ ಪದೇ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ಇವರು ಓಪನ್ ಆಗಿ 30 ರಿಂದ 40 ಕೋಟಿ ರೂಪಾಯಿ ಕೊಡ್ತೀವಿ, ನೀವು ಹಣವನ್ನ ತಗೊಂಡು ಹೋಗ್ಬೋದು ಬಂದು ಅಂತ ಕೂಡ ಒಂದಿಷ್ಟು ಜನ ಬಿಜೆಪಿ ನಾಯಕರು ಶಾಸಕರನ್ನ ಅಪ್ರೋಚ್ ಮಾಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರನ್ನ ಅಪ್ರೋಚ್ ಮಾಡಿ ಅವರಿಗೆ ಕಾಲ್ ಮಾಡಿ ಈ ರೀತಿ ಆಫರ್ ನೆಲ್ಲ ಕೊಡ್ತಾ ಇದ್ದಾರೆ ಅಂತ ನೆನ್ನೆನೂ ಕೂಡ ಹೇಳಿದ್ರು ದಿನೇಶ್ ಗುಂಡೂರಾವ್. ಇವತ್ತು ಕೂಡ ಅದನ್ನ ಅವರು ರಿಪೀಟ್ ಮಾಡಿದ್ದಾರೆ. ಬಿಜೆಪಿಯವರು ನಮ್ಮ ಶಾಸಕರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ವರ್ಡ್ ಅನ್ನ ಕೂಡ ಅವರು ಯೂಸ್ ಮಾಡಿದ್ದಾರೆ. 30 ರಿಂದ 40 ಕೋಟಿ ರೂಪಾಯಿ ಆಫರ್ ಅನ್ನ ಕೂಡ ಬಿಜೆಪಿಯವರು ಕೊಡ್ತಾ ಇದ್ದಾರಂತ. ಭಾರತೀಯ ಜನತಾ ಪಕ್ಷದ ಎಲ್ಲಾ ಪ್ರಯತ್ನ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ. ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಬಿಜೆಪಿ MLAಗಳು ಎಲ್ಲಿ ಬೇಕು ಅಲ್ಲಿ ಕಳ್ಸಿಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ 30 ಕೋಟಿ 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ ಬಿಜೆಪಿಯವರ ಎಷ್ಟೊಂದು ಹಣ ಇಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಹೇಗೆ ಇಷ್ಟೊಂದೆಲ್ಲ ಪ್ರಯತ್ನ? 10 ದಿವಸ ಕಾಲ 7 ಸ್ಟಾರ್ ಹೋಟೆಲ್ನಲ್ಲಿ ಅವರ 100 ಜನ ಶಾಸಕರನ್ನ ಉಳಿಸ್ಕೊಂಡ್ರಲ್ಲ, ಎಷ್ಟು ಕೋಟಿ ಖರ್ಚಾಗಿರ್ಬೋದು. 7 ಸ್ಟಾರ್ ಹೋಟ್ಲ್ ಅದು ಆರ್ಡರ್, ಈವನ್ 5 ಸ್ಟಾರ್ ಹೋಟ್ಲ್ ಅಲ್ಲ, ಸೂಪರ್ ಲಕ್ಸುರಿ ಹೋಟ್ಲು. ಭಾರತೀಯ ಜನತಾ ಪಕ್ಷದ ಎಲ್ಲಾ ಪ್ರಯತ್ನ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ. ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಬಿಜೆಪಿ MLAಗಳು ಎಲ್ಲಿ ಬೇಕು ಅಲ್ಲಿ ಕಳ್ಸಿಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ 30 ಕೋಟಿ 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ ಬಿಜೆಪಿಯವರ ಎಷ್ಟೊಂದು ಹಣ ಇಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ?